ಯಾಕಂದರೆ ಕಾಂಗ್ರೆಸ್ನಲ್ಲಿರುವಂಥ ಈ ಬೇಗುದಿ ಭಿನ್ನಮತ ಒಳಗಿಂದೊಳಗಿನೇ ಇರುವಂಥ ಅಸಮಾಧಾನ ಅದನ್ನೆಲ್ಲವನ್ನು ಸರಿ ಮಾಡಲಿಕ್ಕೆ ಈಗ ಕೇಂದ್ರದ ನಾಯಕರು ಬಂದಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ. ಕುರ್ಚಿ ಬಗ್ಗೆ ಮಾತಾಡ್ತಾರೆ. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. KPCC ಅಧ್ಯಕ್ಷರನ್ನು ಬದಲಾಯಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು KPCC ಕಚೇರಿನಲ್ಲಿ ಸರಣಿ ಸಭೆಗಳನ್ನು ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಬಂದು ಇಳಿತಾರೆ ಸುರ್ಜೇವಾಲಾ. ಯಾರ್ಯಾರ ವೈಮನಸ್ಸುಗಳಿದೆಯಲ್ಲ ವೈಮನಸ್ಸುಗಳನ್ನೆಲ್ಲವನ್ನೂ ಕೂಡ ಸರಿ ಮಾಡ್ತಾರ ಸುರ್ಜೇವಾಲಾ. ಇವತ್ತಿನ CLP ಸಭೆ ಭಾರೀ ಮಹತ್ವವನ್ನು ಪಡ್ಕೊಂಡಿದೆ. ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿರೋದು ನಾಯಕರುಗಳ ಜೊತೆಗೆ ಮಾತಾಡ್ತಾರೆ. ಯಾವ್ಯಾವ ಸ್ಟೇಟ್ಮೆಂಟ್ಗಳು ಏನು ಎತ್ತ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. SC ST ಸಮಾವೇಶದ ಸಭೆ ಇದೆಯಲ್ಲ ಆ ಸಭೆ ಮುಂದಕ್ಕೆ ಹೋಗಿದೆ ಅಷ್ಟೇ, ನಾವು ಕ್ಯಾನ್ಸಲ್ ಮಾಡಿಲ್ಲ ಅಂತ. ಇವತ್ತು ಅದ್ರ ಬಗ್ಗೆ ಒಂದಷ್ಟು ವಿವರಗಳು ಲಭ್ಯ ಆಗ್ತವೆ. ಸಾಲು ಸಾಲು ಸಭೆಗಳಾಗ್ತವೆ, ಸರಣಿ ಸಭೆಗಳಾಗ್ತವೆ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್. 3 ಸಭೆಗಳು, 3 ಸಭೆಗಳಲ್ಲೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಪಾಲ್ಗೊಳ್ತಾರೆ. ಪಕ್ಷದ ಸಭೆಗಳು, ಸರ್ಕಾರದ ಸಭೆಗಳು, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅಧಿವೇಶನದ ಹಿನ್ನೆಲೆ, ಬೆಳಗಾವಿ ಅಧಿವೇಶನದ ಬಗ್ಗೆ ಪೂರ್ವ ಸಿದ್ಧತಾ ಸಭೆ. ಬೆಳಗ್ಗೆ 11 ಗಂಟೆಗೆ KPCC ಸರ್ವ ಸದಸ್ಯರ ಸಭೆಯನ್ನು ಕರೆದಿರೋದು. ಮಧ್ಯಾಹ್ನ 3 ಗಂಟೆಗೆ KPCC ಪದಾಧಿಕಾರಿಗಳ ಸಭೆ. ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ CLP ಮೀಟಿಂಗ್. ಹಲವಾರು ಗೊಂದಲಗಳಿವೆ, ಹಲವಾರು ವೈಮನಸ್ಸುಗಳಿವೆ. ಯಾರ್ಯಾರ ಮನಸ್ಸಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ಇವತ್ತಿನ ಸಭೆಯಲ್ಲಿ ಯಾವ್ಯಾವ ಸಂಗತಿಗಳು ಹೊರಗಡೆ ಬರ್ತವೆ ನೋಡಬೇಕು. ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳು, ಸಮಾವೇಶದ ಮೇಲೆ ಸಮಾವೇಶಗಳು, ಶಕ್ತಿ ಪ್ರದರ್ಶನಗಳು, ಪರ ವಿರೋಧದ ಹೇಳಿಕೆಗಳು, ಭಿನ್ನ ವಿಭಿನ್ನ ಹೇಳಿಕೆಗಳು, ಇದೆಲ್ಲದರ ಬಗ್ಗೆನೂ ಕೂಡ ಇವತ್ತು ನಾಯಕರು ಮಾತಾಡ್ತಾರಾ? ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಮಾತಿನ ಆಳಕ್ಕಿಂತ ಮೌನದ ಆಳ ಬಹಳ ದೊಡ್ಡದು ಅನ್ನುವಂಥ ಮಾತಿದೆ. ಯಾಕಂದರೆ ಮಾತಾಡ್ಬಿಟ್ರೆ ಇವ್ರ ಮನಸ್ಸಲ್ಲಿ ಇಷ್ಟೇ ಇತ್ತು ಬಿಡಪ್ಪ ಅಂತ. ಮಾತಾಡಲಿಲ್ಲ ಅಂತಂದರೆ ಅದರ ಆಳ ಅಗಲ ಇದೆಯಲ್ಲ ಅದನ್ನು ಕಂಡು ಹಿಡಲಿಕ್ಕೆ ಸಾಧ್ಯವೇ ಇಲ್ಲ. ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಇದೆಯಲ್ಲ ಅಂಥದ್ದು ಬಹಳಷ್ಟು ಮನಸ್ಸಲ್ಲಿ ತುಂಬಿಕೊಂಡಿದ್ದಾರೆ. ಏನೋ ಹಿಂಗೊತ್ತ ಎದುರುಗಡೆ ನಾಯಕರು ಸಿಕ್ಕ ತಕ್ಷಣ ನಕ್ಕಂತ ಮಾತಾಡ್ತಾರೆ. ಆದರೆ ಒಳಗಿಂದೊಳಗೇನೆ ಏನೇನು ಮೀಟಿಂಗ್ಗಳು ಮಾಡಬೇಕು ಮಾಡ್ತಾರೆ, ಯಾವ್ಯಾವ ಸಭೆಗಳನ್ನು ಮಾಡಬೇಕು ಮಾಡ್ತಾರೆ, ಯಾರ್ಯಾರಿಂದ ಏನೇನು ಹೇಳಿಕೆ ಕೊಡಿಸ್ತಾರೆ. ಇದು ಒಂದು ಲೆಕ್ಕದಲ್ಲಿ ಈ ಕೇಂದ್ರ ನಾಯಕರಿಗೆ ಕಂಗೆಡಿಸ್ಬಿಟ್ಟಿದೆ ಈ ಸಂಗತಿಗಳು. ಇದೇ ರೀತಿ ಆಗಿಬಿಟ್ರೆ ಮುಂದಿನ ಸ್ಥಿತಿಗತಿಗಳೇನು ಅಂತ. ಹೀಗಾಗಿ ಇವತ್ತು ಸುರ್ಜೇವಾಲಾ ಖುದ್ದು ಬರ್ತಿರುವಂಥದ್ದು 3 ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಿವೆ. ಮೀಟಿಂಗಲ್ಲಿ ಈ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅನ್ನುವಂಥ ಇರಾದೆ ಅವರದ್ದು. ಎಷ್ಟರ ಮಟ್ಟಿಗೆ ಸಮಸ್ಯೆ ಬಗೆಹರಿಬೋದು? ನಂಬರ್ 1, ಏನೇನು ನಡೆಯುತ್ತೆ ಇವತ್ತು? ಪ್ರಸನ್ನ. ರಂಗನಾಥ್, ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ಕೆರೆಯ ನೀರಿನ ರೀತಿಯಲ್ಲಿ ಶಾಂತವಾಗಿ ಕಾಣಿಸ್ತಾ ಇದೆ. ಆದರೆ ಒಳಗಡೆ ಇರುವ ಸುನಾಮಿ ಏನಿದೆ ಅದು ಒಳಗಿಂದೊಳಗೆ ಕಾಂಗ್ರೆಸ್ ಅನ್ನ ಕಿತ್ತು ತಿಂತಾ ಇದೆ. ಸದ್ಯಕ್ಕೆ ಈ ಒಂದು ಆತಂಕ ಹೈಕಮಾಂಡ್ ನಾಯಕರನ್ನು ಕೂಡ ಕಾಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ಇಡೀ ದಿನವೂ ಕೂಡ ಮ್ಯಾರಥಾನ್ ಮೀಟಿಂಗ್ಗಳನ್ನ ಇಟ್ಕೊಳ್ಳಲಾಗಿದೆ. ಒಂದು ಪ್ರಮುಖ ಅಜೆಂಡಾ ಅಂತಂದ್ರೆ ಅದು ಬೆಳಗಾವಿಯಲ್ಲಿ ಗಾಂಧೀಜಿ ಅವರು ಭೇಟಿ ಕೊಟ್ಟು 100 ವರ್ಷಗಳು ಪೂರೈಸಿದಂತಹ ಹಿನ್ನೆಲೆಯಲ್ಲಿ 21ನೇ ತಾರೀಕು ಒಂದು ಸಮಾವೇಶವನ್ನು ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದರ ಪೂರ್ವಭಾವಿ ಸಿದ್ಧತೆಗಳನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಇದರ ಜೊತೆಗೆ ಇವತ್ತು ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ನಿಗದಿಯಾಗಿದೆ. ಇವತ್ತಿನ ಶಾಸಕಾಂಗ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಇದೇ ಕಾರಣಕ್ಕೋಸ್ಕರ. ಒಂದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಇಡೀ ಎಲ್ಲ ಗೊಂದಲಗಳಿಗೆ ಒಂದು ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ರು. ಡಿನ್ನರ್ ಪಾಲಿಟಿಕ್ಸ್ ಅನ್ನುವಂಥದ್ದು ಕಾಂಗ್ರೆಸ್ನ ಮನೆಯಲ್ಲಿ ಕೆರೆಗೆ ಕಲ್ಲು ಹಾಕಿದ ರೀತಿಯಲ್ಲಿ ಆಗಿತ್ತು. ಅದನ್ನ ತಣ್ಣಗೊಳಿಸುವಂತ ಕೆಲಸವನ್ನ ಒಂದು ಹಂತದಲ್ಲಿ ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಆದ್ರೆ ಇವತ್ತು ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಿರಿಯರು ಮತ್ತು ಕಿರಿಯರಿಗೆ ಒಂದಷ್ಟು ಪಾಠಗಳನ್ನ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ. ಯಾವ ಬಣ ರಾಜಕೀಯವನ್ನು ಕೂಡ ನೀವು ಕ್ರಿಯೇಟ್ ಮಾಡಬಾರದು ಅನ್ನುವಂಥದ್ದು ಮೊದಲನೆಯದು. ಇನ್ನೊಂದು, ಪ್ರತ್ಯೇಕವಾದಂತಹ ಮೀಟಿಂಗ್ಗಳು ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಅಗತ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ರ ಪರಾಮರ್ಶೆ ಕೂಡ ಸುರ್ಜೇವಾಲಾ ಅವರು ಮಾಡ್ತಾರೆ. ಅದನ್ನ ಸೂಕ್ಷ್ಮವಾಗಿ ಯಾರು ಪ್ರತ್ಯೇಕ ಸಭೆಗಳನ್ನ ಮಾಡೋದಕ್ಕೆ ಹೊರಟಿದ್ದಾರೆ, ಡಿನ್ನರ್ ಪಾಲಿಟಿಕ್ಸ್ ನ ಹೆಸರಿನಲ್ಲಿ ತಮ್ಮ ಅಜೆಂಡಾಗಳನ್ನ ಮುಂದಿಟ್ಕೊಂಡು ಅದನ್ನ ಕನ್ವೆ ಮಾಡೋದಕ್ಕೆ ಸಮುದಾಯಕ್ಕೆ ಹೊರಟಿದ್ದಾರೆ. ಅಂತವರ ಇರಾದೆ ಏನು ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನ ಸುರ್ಜೇವಾಲಾ ಅವರು ಮಾಡ್ತಾರೆ. ಜೊತೆಗೆ
ಒಗ್ಗಟ್ಟಾಗಿ ಹೋಗಬೇಕು ಅನ್ನುವಂತಹ ಆಗ್ರಹ ಮತ್ತು ಅದನ್ನ ಸೂಚನೆಯ ನಿರ್ದೇಶನದ ರೂಪದಲ್ಲಿ ಸುರ್ಜೇವಾಲಾ ಅವರ ಕಡೆಯಿಂದ ಬರಬಹುದು ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಸದ್ಯಕ್ಕೆ ಕಾಂಗ್ರೆಸ್ ಒಂದಷ್ಟು ಅಭಿವೃದ್ಧಿ ಕೆಲಸಗಳ ಆಧಾರದ ಮೇಲೆ ಜನರ ಮುಂದೆ ಹೋಗಬೇಕಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಕಾಂಗ್ರೆಸ್ನ ಮನೆ ಕೇವಲ ಬಣ ರಾಜಕೀಯದ ಕಾರಣಕ್ಕೋಸ್ಕರ ಸದ್ದು ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಇದನ್ನ ತಡೆ ಹಾಕುವಂತ ನಿಟ್ಟಿನಲ್ಲಿ ಹಿರಿಯರು ಒಂದಷ್ಟು ಮಂದಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅವರೆಲ್ಲರ ಅಂಶಗಳನ್ನ ಮುಂದಿಟ್ಕೊಂಡು ಇವತ್ತು ಸುರ್ಜೇವಾಲಾ ಅವರು ನೇರವಾಗಿ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಪರಮೇಶ್ವರ್ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು, ಎಚ್ ಸಿ ಮಹದೇವಪ್ಪ ಇರಬಹುದು, ಇವರೆಲ್ಲರೂ ಕೂಡ ನೇರವಾಗಿ ನೀವು ಹಿಂಗೆ ಮಾಡಬೇಡಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಏನ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಸೂಕ್ಷ್ಮವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳುವಂತ ಸಾಧ್ಯತೆಗಳಿದಾವೆ. ಇದೇ ಕಾರಣಕ್ಕೋಸ್ಕರ ಇವತ್ತಿನ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಇಷ್ಟು ದಿನ ನಡೆದಂತಹ ಗೊಂದಲಗಳೆಲ್ಲವೂ ಕೂಡ ಕಾಂಗ್ರೆಸ್ನ ಒಂದು ವರ್ಗಕ್ಕೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಕೆಲವೊಂದು ಕಡೆ ತಮ್ಮನ್ನ ಅಧಿಕಾರದಿಂದ ದೂರ ಮಾಡಬಹುದು ಅನ್ನುವಂತ ಆತಂಕಕ್ಕೆ ಇವತ್ತು ಬ್ರೇಕ್ ಹಾಕಲಾಗುತ್ತಾ? ಇದ್ರ ಜೊತೆಗೆ ಏನಾದರೂ ಸಪರೇಟ್ ಮೀಟಿಂಗ್ಗಳು ಏನಾದರೂ ಮಾಡ್ಬೋದಾ? ಬೇರೆ ಬೇರೆ ನಾಯಕರುಗಳಿಂದ ಸೇರಿಸ್ಕೊಂಡು ಬೇರೆ ಬೇರೆ ನಾಯಕರುಗಳ ಜೊತೆಗೆ ಪರ್ಸನಲ್ ಮೀಟಿಂಗ್ಗಳು ಏನಾದರೂ ಆಗ್ಬೋದಾ ಪ್ರಸನ್ನ? ಹೌದು ರಂಗನಾಥ್, ಇವತ್ತು ಹಿರಿಯ ನಾಯಕರೆಲ್ಲರೂ ಕೂಡ ಪ್ರತ್ಯೇಕವಾಗಿ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಪರಮೇಶ್ವರ್, ಎಚ್ ಸಿ ಮಹದೇವಪ್ಪ ಸೇರಿದಂತೆ ಉಳಿದಂತ ದಲಿತ ನಾಯಕರು ಯಾರು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು, ಅವರು ತಮ್ಮ ಅಜೆಂಡಾ ಏನಿತ್ತು ಮತ್ತು ತಮ್ಮ ಸೀಕ್ರೆಟ್ ಮೀಟಿಂಗ್ ಇದು ಆಗಿರ್ಲಿಲ್ಲ ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರಿಗೆ ಕನ್ವೆ ಮಾಡಬೇಕಾಗಿದೆ. ಅದನ್ನ ನಾವು ಭೇಟಿ ಮಾಡಿ ಕನ್ವೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸುರ್ಜೇವಾಲಾ ಅವರು ಎಷ್ಟರ ಮಟ್ಟಿಗೆ ಅದನ್ನ ಓಪನ್ ಮೈಂಡ್ ಆಗಿ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಅತ್ಯಂತ ಪ್ರಶ್ನಾರ್ಥಕ. ಯಾಕೆಂದ್ರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ಹೈಕಮಾಂಡ್ ನಿಂತಿದೆ. ಕೇವಲ ಅದನ್ನ ಅಷ್ಟಕ್ಕೆ ಸೀಮಿತಗೊಳಿಸಿ ಇತ್ಯರ್ಥ ಮಾಡೋದಕ್ಕೆ ಮಾತ್ರ ಸುರ್ಜೇವಾಲಾ ಅವರು ಸೀಮಿತ ಆಗ್ತಾರಾ, ಅಥವಾ ಅದಕ್ಕೊಂದು ಬೇರೆ ರೀತಿಯ ಅರ್ಥಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತಾ ಅನ್ನುವಂಥದ್ದು ಕೂಡ ಸದ್ಯದ ಯಕ್ಷ ಪ್ರಶ್ನೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ರಾಜ್ಯದಲ್ಲಿ ಹೆಂಗಿದೆ ಸ್ಥಿತಿ ಅಂದರೆ ಇರೋದು 3 ಪಾರ್ಟಿ, ಆದರೆ 36 ರಗಳೆಗಳು. ಯಾಕಂದರೆ ಕಾಂಗ್ರೆಸ್ನಲ್ಲಿ ಒಂಥರ ರಗಳೆ, ಅದನ್ನು ಸರಿ ಮಾಡೋಕ್ಕೆ ಸುರ್ಜೇವಾಲಾ ಬಂದಿದ್ದಾರೆ. ಇನ್ನೊಂದು ಕಡೆಗೆ ಬಿ ಜೆ ಪಿದು ನೀವು ನೋಡ್ತೀರಿ, ಬಿ ಜೆ ಪಿನಲ್ಲಿ ಅಸಮಾಧಾನ ಅನ್ನುವಂಥದ್ದು ಎಷ್ಟರ ಮಟ್ಟಿಗಿದೆ. ಸಪ್ರೇಟಾಗಿ ಅವ್ರು ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಕೇಂದ್ರದ ನಾಯಕರು ಏನು ಹೇಳಿದ್ರು ಕೂಡ ಕೇಳುವಂಥ ಸ್ಥಿತಿನಲ್ಲಿ ನಾಯಕರುಗಳಿಲ್ಲ.